ಸೂಪರ್ ಆಗಿದೆ ಸರ್. ಪಿಕ್ಚರ್ ಸಕ್ಕತ್ತಾಗಿದೆ, ಒಳ್ಳೆ ಕಾಮಿಡಿ, ಮನೆ ಮಂದಿ ಕೂತು ನೋಡುವಂಥ ಪಿಕ್ಚರ್, ಒಳ್ಳೆ ಸಕ್ಕತ್ತಾಗಿದೆ. ಚಿಕ್ಕನ್ ಒಂದು ಕಾಮಿಡಿ ಒಂದು ಸೂಪರ್. ರಘು ರಗಡ ಮಾತ್ರ ಅಂತೂ ಹೇಳಕ್ಕಾಗಲ್ಲ, ಅಷ್ಟು ನಗಡಿ ಹೊಟ್ಟೆಲ್ಲ ತುಂಬ ನೋವಿತ್ತು. ತುಂಬ ಸಕ್ಕತ್ತಾಗಿತ್ತು ಕಾಮಿಡಿ ಮಾತ್ರ. ತುಂಬ ಎಲ್ಲರೂ ಫ್ಯಾಮಿಲಿ ಸಮೇತ ಕೂತು ನೋಡುವಂಥ ಪಿಕ್ಚರ್ ಸೂಪರ್ ಆಗಿದೆ ಸರ್. ಅಯ್ಯೋ ತುಂಬ ಇದೆ ಸರ್. ಅದು ನೋಡ್ರೆ ಒಂದ್ಸತಿ ನಮಗೆ ಮೈಯೆಲ್ಲ ಜುಮ್ ಅನಿಸ್ತು. ಸೂಪರ್ ಆಯಿತು ಕಾಮಿಡಿ ಮಾತ್ರ. ಅದು ಭಯ ಅದು ಚಿಕನ್ ಆಕ್ಟಿಂಗ್ ಮತ್ತು ರಘುವಣ್ಣ ಅಂತ ಆಕ್ಟಿಂಗ್ ಸೂಪರ್ ಆಗಿದೆ ಮಾತ್ರ. ಅವ್ರದ್ದು ಹೇಳುವಂತ ಮಾಡಿ ಸೂಪರ್ ಆಗಿದೆ ಪಿಕ್ಚರ್ ಮಾತ್ರ ಸಖತ್ತಾಗಿದೆ ಸರ್. ತುಂಬ ಮನೆ ಮಂದಿ ಕೂತು ನೋಡುವಂಥ ಪಿಕ್ಚರ್ ಅದು ಸೂಪರ್ ಆಗಿದೆ. ಸ್ವಲ್ಪ ಚೆನ್ನಾಗಿದೆ ಪಿಕ್ಚರ್ ಮಾತ್ರ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ, ಎಲ್ಲ ಪ್ರತಿಯೊಬ್ಬರು ಚೆನ್ನಾಗಿದೆ ಪಿಕ್ಚರ್. ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೆ, ನೆರೇಟ್ ಮಾಡಬೇಕು ಅಂದ್ಕೊಂಡಿದ್ದಾರೆ, ಆ ಸ್ಟೋರಿ ಜೊತೆ ಬ್ಲೆಂಡ್ ಆಗಿದೆ ಅದು. ಸೊ ಆಮೇಲೆ ಫಾರೆಸ್ಟ್ ಮೇಕಿಂಗ್ ಎಲ್ಲ ತುಂಬ ಸಪೋರ್ಟಿವ್ ಆಗಿ ಮಾಡಿದ್ದಾರೆ. ಸಿನಿಮಾಟೋಗ್ರಫರ್ ರವಿ ಅಂತ ಸಖತ್ತಾಗಿ ಮಾಡಿದ್ದಾರೆ. ಟೋನ್ ಗೀನೆಲ್ಲ ಸಖತ್ತಾಗಿದೆ, ಒಳ್ಳೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಇದೆ ವಿಜುವಲ್ಸ್ ಎಲ್ಲ. ಫಸ್ಟ್ ಡೇ ಫಸ್ಟ್ ಶೋ ನಾನು ಯೂಶಲಿ ಎಲ್ಲ ಸಿನಿಮಾನು ಮ್ಯಾಕ್ಸಿಮಮ್ ಫಸ್ಟ್ ಡೇ ಫಸ್ಟ್ ಶೋ ನೋಡೋಕೆ ಟ್ರೈ ಮಾಡ್ತೀನಿ. ಎಲ್ಲ ಆ ವೈಬೇ ಬೇರೆ ಇರುತ್ತಲ್ಲ, ಒಬ್ಬರೇ ಫೋನಲ್ಲಿ ನೋಡೋದು ಆ್ಯಂಡ್ ಮಾಲಲ್ಲೂ ನೋಡೋದು ಸೈಲೆಂಟ್ ಆಗಿರುತ್ತೆ. ತುಂಬ ಚೆನ್ನಾಗಿದೆ, ನೋಡಿ ತುಂಬ ಚೆನ್ನಾಗಿದೆ ಸರ್. ತುಂಬ ಎಂಟರ್ಟೈನ್ಮೆಂಟ್ ಆಗಿದೆ. ಥ್ಯಾಂಕ್ ಯು. ಫಸ್ಟ್ ಟೈಮ್ ಮಾಡಿರೋದು ಈ ತರ ಆ್ಯಂಡ್ ಶೂಟಿಂಗ್ ಮಾಡುವ ಎಕ್ಸ್ಪೀರಿಯನ್ಸ್ ತುಂಬ ಫನ್ ಇತ್ತು ಆ್ಯಂಡ್ ಐ ಹೋಪ್ ನಾವು ಮಾಡಿರೋದು ನಿಮಗೆಲ್ಲ ಇಷ್ಟ. ಸರ್, ನಾನೊಬ್ಬ ಪ್ರೇಕ್ಷಕನಾಗಿ ನಿಮ್ಮೆಲ್ಲರ ಜೊತೆ ನೋಡಿ ತುಂಬ ಖುಷಿ ಆಯಿತು. ದಯಮಾಡಿ ಇಲ್ಲಿವರೆಗೂ ನಮ್ಮ ಕೆಲಸ ಫಾರೆಸ್ಟ್ ಮೂವಿನ ಕಷ್ಟಪಟ್ಟು ಮಾಡಿ ಎಲ್ಲ ಬಿಟ್ಟಿದ್ದೀವಿ. ಇನ್ನೆಲ್ಲ ನಿಮ್ಮ ಕೆಲಸ. ಎಲ್ಲರೂ ಫ್ಯಾಮಿಲಿ ಜೊತೆ ಬಂದು ಚಿತ್ರನ ನೋಡಿ 100% 2 ಗಂಟೆ 20 ನಿಮಿಷ ಹೋಗೋದು ಗೊತ್ತಾಗಲ್ಲ. ನಿಮ್ಗೊಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತೀವಿ ಅಂತ ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ. ಸೊ ಫಾರೆಸ್ಟ್ ಎಲ್ಲರಿಗೊಂದು ಚಿಕ್ಕಣ್ಣ, ನಾನು, ರಘು ಸರ್, ಅನೀಶ್ ಹಾಗೂ ಅರ್ಚನಾ, ಶರಣ್ ಎಲ್ಲ ಸೇರಿ ಒಂದು ಒಳ್ಳೆ ಮನೋರಂಜನೆಯ ಇದು ಕೊಡ್ತಾ ಇದ್ದೀವಿ ಅಂದ್ಕೊಂಡಿದ್ದೀನಿ. ದಯಮಾಡಿ ಫಾರೆಸ್ಟ್ನ ನೋಡಿ ಎಂಜಾಯ್ ಮಾಡಿ, ಮಿಸ್ ಮಾಡ್ಕೊಬಿಡಿ. ಥ್ಯಾಂಕ್ ಯು ಸೋ ಮಚ್. ಇದು ನೆನಪಿದೆ, ಫಸ್ಟ್ ದಿನ ಬಂದ್ಬಿಟ್ಟು ನಾನು ಈ ಥರ ಮಾಡಬೇಕಂತ ಹೇಳಿದಾಗ ನಾವೆಲ್ಲರೂ ಒಗ್ಗೂಡಿ ಎಲ್ಲರೂ ಮಾಡಿದ್ದು ಬಿಕಾಸ್ ಆಫ್ ಮೋಹನ್ ಸರ್. ಅಂದರೆ ಅವರು ಈಗ ಆಡಿಯನ್ಸ್ ಅದನ್ನ ಎಂಜಾಯ್ ಮಾಡ್ತಿದೆ. ಆದರೆ ಅವರು ಇದನ್ನ ಪ್ರಿಡಿಕ್ಟ್ ಮಾಡಿದ್ರು, ಈ ಥರ ಬರುತ್ತೆ, ಈ ಥರ ಆಗುತ್ತೆ, ಎಲ್ಲವೂ ಪ್ರಿಡಿಕ್ಟ್ ಮಾಡಿದ್ರು. ಫಸ್ಟ್ ಆಫ್ ಆಲ್ ಮೋಹನ್ ಸರ್ಗೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ನೆನ್ನೆನೂ ನೈಟು ನನಗೆ ಮೆಸೇಜ್ ಬರ್ತಿದೆ, ಸಿನಿಮಾ ಕಾಮಿಡಿ ತುಂಬ ವರ್ಕೌಟ್ ಆಗಿದೆ ಆ್ಯಂಡ್ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಪಾರ್ಟ್ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಅಂತ. ನಮ್ದೇನಿದೆ ಈಗೆಲ್ಲ ಆಯ್ತು, ಇಲ್ಲಿಂದ ಜನಗಳಿಗೆ ಅಷ್ಟೇ. ಪಿಕ್ಚರ್ ಮಲ್ಟಿ ಸ್ಟಾರರ್ ಸಿನಿಮಾ ಅಂತ ಬಂದ ತಕ್ಷಣ ಅವ್ರ ವೇಟೇಜ್ ಇರುತ್ತೆ, ಇವ್ರಿಗೆ ವೇಟೇಜ್ ಇರುತ್ತೆ. ನೋಡಿದ್ಮೇಲೆ ಗೊತ್ತಾಗ್ತಿರುತ್ತೆ, ಇಲ್ಲಿ ಕತೆಗೆ ವೇಟೇಜ್ ಇದೆ. ಎಲ್ಲರೂ ಒಂದೇ ತರ ಇದ್ದಾರೆ. ಸಿನಿಮಾ ಮಾತ್ರ ತುಂಬಾ ಚೆನ್ನಾಗಿ. ಥ್ಯಾಂಕ್ ಯು. ಅದೇ ಅವ್ರು ನೀವು ಆ ಕ್ರೆಡಿಟ್ ಎಲ್ಲ ಮೋಹನ್ ಸರ್ ಕೊಡಬೇಕು, ಮತ್ತೆ ನಮ್ಮ ಪ್ರೊಡ್ಯೂಸರ್ ಸರ್ ಕೊಡಬೇಕು. ಮೋಸ್ಟ್ ಇನ್ಸ್ಪೈರ್ ಆಗಿದೆ ಕ್ಯಾರೆಕ್ಟರ್ಗಳಿಂದ ಇನ್ಸ್ಪೈರ್ ಆಗಿ ಮಾಡಿರುವಂತ. ಹೌದು, ಏನಿಲ್ಲ, ಏನೋ ಹಂಗೆ ಹೋಗ್ತದೆ. ಎಷ್ಟು ಖುಷಿ ಆಗುತ್ತೆ, ಯಾಕಂದ್ರೆ ಪ್ರತಿಯೊಬ್ಬ ನಾಯಕನು, ಪ್ರತಿಯೊಬ್ಬ ಎಲ್ರಿಗೂ ಅಷ್ಟೇ, ನಾಟ್ ಓನ್ಲಿ ಕಲಾವಿದರು. ನಾವು ಹೇಳ್ತಿರ್ಬೇಕು, ಒಂದು ಸಿನಿಮಾ ಆಗ್ಬೇಕಂದ್ರೆ ಆಲ್ಮೋಸ್ಟ್ 150-200 ಜನ ಕೆಲಸ ಮಾಡ್ತಿದ್ವಿ. ಈ ಸಿನಿಮಾ ಎಸ್ಪೆಷಲಿ ನೈಟ್ಸ್ ತುಂಬ ಇತ್ತು. ಸೊ ಆ ಶ್ರಮಕ್ಕೆಲ್ಲ ಪ್ರತಿಫಲ ಪಟ್ಟಾಗ ನಾನು ಹೂಡಿಕೆ ಆಗೋ ಪ್ರೊಡ್ಯೂಸರ್ಗೆ ಒಂದು 4 ದುಡ್ಡು ವಾಪಸ್ ಬಂದಾಗ ಅದೇ ದೊಡ್ಡ ಖುಷಿ. ಅದನ್ನ ಆರ್ಟಿಸ್ಟ್ ನಮ್ಮ ಕೆಲಸ ಆಗೋದು, ಬಟ್ ಈಗಿಂದ ಅವ್ರಿಗೆ ಹೆಚ್ಚಿನ ಲಾಭಗಳಾಗುತ್ತೆ. ಸೊ ಪಾರ್ಟ್ 2 ತುಂಬ ಖುಷಿ ಆಗ್ತಾ ಇದೆ. ಇದು ನನ್ನ ಸುಮಾರು ವರ್ಷಗಳದ ಕನಸು. ಒಂದು ದೊಡ್ಡ ಸಿನಿಮಾ, ದೊಡ್ಡ ಸ್ಕೇಲಲ್ಲಿ ಸಿನಿಮಾ ಮಾಡೋಕೆ ಒಂದು ಆಸೆ ಪಟ್ಟೆ. ಅದಕ್ಕೆ ಕಲಾವಿದರು ಬೇಕಿತ್ತು. ಅನೀಶ್ ಸಾರು, ಚಿಕ್ಕಣ್ಣ, ಗುರುನಂದನ್ನು, ಆಮೇಲೆ ರಂಗಣ ರಘು ಸರ್. ನಾನು ಏನು ಕನ್ಸ್ಕೊಂಡಿದ್ವಿ, ನಾನು ನಮ್ಮ ರೈಟ್ರು ಸತ್ಯೇಶ್ ಅವರೇ ಸಾಗರ್, ಅದಕ್ಕೆ ನ್ಯಾಯ ಒದಗಿಸಿದ್ದಾರೆ. ಇವತ್ತು ಒಳ್ಳೆ ರಿಪೋರ್ಟ್ ಬಂದಿದೆ. ಇದಕ್ಕೆಲ್ಲ ನೀವು ಸರ್ ಅವಾಗಲೇ ಹೇಳ್ತಾರೆ ವೀರಪ್ಪನ್ ಅವರ ಇನ್ಸ್ಪಿರೇಷನ್ ತಗೊಂಡೆ. ಹೌದು, ಅಲ್ಲ ನಾವು ಕೇಳಿದ್ದು ಕೆಲವು ಇನ್ಸಿಡೆಂಟ್ಗಳನ್ನ ಇಟ್ಕೊಂಡು, ಎಲ್ಲ ನಾವು ನೋಡಿದ ಇನ್ಸಿಡೆಂಟ್ಗಳಲ್ಲ, ಕೆಲವು ಕೇಳಿರ್ತೀವಲ್ಲ, ಈ ಥರ ನಡೆದಿದೆ, ಈ ಥರ ಆಗಿದೆ, ಆ ಕಲ್ಪನೆಯಲ್ಲಿ ಮಾಡಿರೋ, ಇನ್ಸ್ಪೈರ್ ತಗೊಂಡು ಮಾಡಿರೋಂಥ ಕತೆ. ಹೊರಲಾಗಿ ವೀರಪ್ಪನಿಗೂ ಇವ್ರಿಗೂ ಡೈರೆಕ್ಟಾಗಿ ಯಾವುದು ಲಿಂಕ್ ಇಲ್ಲ. ಇನ್ಸ್ಪೈರ್ ಆಗಿ ಮಾಡಿರೋ ಒಂದು ಹೊಸ ಕ್ಯಾರೆಕ್ಟರ್ ಅದು, ಬೀರ ಅನ್ನೋ ಕ್ಯಾರೆಕ್ಟರ್. ಖಂಡಿತ ನಾವು ಅದೇ ಒಂದು ಯಾವುದೇ ಆದಂಥ ಬೇರೆ ಮನಸ್ಸು ಬರಬಾರ್ದು, ಒಂದು ನೀಟ್ ಆಡಿಯನ್ಸ್, ಫ್ಯಾಮಿಲಿ ಆಡಿಯನ್ಸ್ ಆಗಲಿ, ಎಂಟರ್ಟೈನ್ಮೆಂಟ್ ಆಗಲಿ ಕೊಡಬೇಕು ಅಂತಲೇ ಪ್ಲಾನ್ ಮಾಡಿದ್ದು ಐಡಿಯಾ. ಸಿನಿಮಾಗಳಲ್ಲಿ
ಸ್ಕ್ರೀನ್ ಸ್ಪೇಸ್ ನ ಕೊಡೋದು ಸ್ವಲ್ಪ ಕಷ್ಟ ಆಗುತ್ತೆ. ನೀವು ಹೇಗೆ ಮ್ಯಾನೇಜ್ ಮಾಡೋದು ಸಾರಿ ಮಲ್ಟಿ ಸ್ಟಾರ್ ಸಿನಿಮಾಗಳ ಇಲ್ಲ ನಾನು ಆ್ಯಕ್ಚುಲಿ ಬಾಂಬೆ ಮಿಡಾಯ್ ಡಬಲ್ ಇನ್ಸನ್ ಏನು ಸಿನಿಮಾಗಳು 3 ಜನ ಕ್ಯಾರೆಕ್ಟರ್ಗಳು ಇಟ್ಕೊಂಡು ಹ್ಯಾಂಡಲ್ ಮಾಡ್ತಾ ಇದೆ. ಸೊ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅದದೇ ಆದಂಥ ವ್ಯಾಲ್ಯೂ ಕೊಟ್ಕೊಂಡು ಇಡೀ ಸಿನಿಮಾನ ಕ್ಯಾರಿ ಮಾಡಿದ್ದೀವಿ. ಇದಕ್ಕೆ ಆದಂಥ ಒಂದು ಸುಮಾರು 1.5 ವರ್ಷ ಸ್ಕ್ರಿಪ್ಟ್ ಮಾಡಿದ್ದೀವಿ. ಯಾವುದೋ ಒಂದು ಮಲ್ಟಿ ಸ್ಟಾರ್ ಮಾಡಬೇಕಾದ್ರೆ ಎಲ್ಲರಿಗೂ ನ್ಯಾಯ ಒದಗಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ಥರ ಸ್ಕ್ರಿಪ್ಟ್ ಮಾಡ್ತೀವಿ. ಪಾರ್ಟ್ 2 ಬರುತ್ತೆ ಸರ್. ಪಾರ್ಟ್ 2 ಬರುತ್ತೆ.